ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಬೇಕೇ ಬೇಕು ನ್ಯಾಯ, ಹಣವಂತರ ಗೂಟು ನಕ್ಕುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಹಣವಂತರ ಗೂಟು ನಕ್ಕುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ನರಸಿಂಹಮೂರ್ತಿ ಲಲಿತಮ್ಮನ ಇವರು ಮುನಿವೆಂಕಪ್ಪ ಅವ್ರು ಏನು ಮಾಡ್ತಾರೆ, ಮುನಿವೆಂಕಪ್ಪ ರೆಡ್ಡಿ ಏನು ಮಾಡ್ತಾರೆ, 3 ಜನ ಮಕ್ಕಳಿಗೆ ಸಮಾನ ಭಾಗ ಅಂತ ಮಾಡಿಕೊಟ್ಟು ಹೋಗ್ತಾರೆ. ಅವ್ರು ತೀರ್ಕೊಂಡ್ಮೇಲೆ ಜಯರಾಮ್ ರೆಡ್ಡಿ ಅಂತ ಮಾಡ್ತಾರೆ, ಒಬ್ಬರೇ ಅವ್ರ ಹೆಸರಿಗೆ ಇವರು ಇಬ್ಬರು ವಂಶಸ್ಥರನ್ನು ಬಿಟ್ಟು ಒಬ್ಬರೇ ಖಾತೆ ಮಾಡಿಕೊಂಡು ಒಂದಷ್ಟು ಜನಕ್ಕೆ ಮಾರಿರೋಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟಲ್ಲಿ ಸ್ಟೇ ಬಂದಿದೆ. ನಾವು ನಿಮ್ಮಲ್ಲಿ ಮನವಿ ಮಾಡೋಂಥದ್ದು ಇದ್ದರೆ ಮುನಿವೆಂಕಪ್ಪ ರೆಡ್ಡಿಯಿಂದ ಇಲ್ಲಿ ತನಕ ಏನೇನಾಗಿದೆ ಅನ್ನೋದು ದಯವಿಟ್ಟು ಒಂದು ಸಂಕ್ಷಿಪ್ತವಾದಂಥ ಒಂದು ನೈಜ ವರದಿ ಬೇಕು. ದಯವಿಟ್ಟು RAVA ಮತ್ತು ಯಾರಿದ್ದಾರೆ ಅವ್ರಿಗೆ ಹೇಳ್ಬಿಟ್ಟು ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಒಂದು ನೈಜ ವರದಿ ಕೊಟ್ಟರೆ ಎಲ್ಲೋ ಪಾಪ ಅಂತ ಇಂಥ ಬಡವ ಅನುಕೂಲ ಆಗುತ್ತೆ. ಅದೊಂದು ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮನವಿ ಪತ್ರ ಎಲ್ಲ ಇವರು ಕೊಡ್ತಾರೆ. ನೀವು ಕೊಡ್ತಾರೆ ಆ ವರದಿ ಮೇಲೆ ಕೋರ್ಟಲ್ಲಿ ನಮಗೆ ಆದೇಶ ಆಗ್ತದೆ. ಅದೊಂದು ರಿಪೋರ್ಟ್ ಕೊಟ್ಟರೆ ಪಾಪ ಬಡವರು ಖಂಡಿತ ಇವಾಗಲೇ ರೆಡಿ ಮಾಡಿ. ಆನೇಕಲ್ಲು ಸರ್ವೆ ನಂಬರು 62/1. ಈ ಜಾಗ ಎಲ್ಲಿ ಬರ್ತೈತೆ ಅಂದರೆ ವೆಂಕಟೇಶ್ವರ ಟಾಕೀಸ್ ಹತ್ರ ಬರ್ತೈತಿ. ಈ ಜಾಗ ಮೈನು ಮುಖ್ಯವಾಗಿ ಮುನಿವೆಂಕಟಪ್ಪ ರೆಡ್ಡಿ ಅನ್ನೋರ ಜಾಗ ನೋಡಿ. ಅವ್ರ ವಂಶಸ್ಥರು ಇಲ್ಲೇ ಇದ್ದಾರೆ. ಮುನಿವೆಂಕಟಪ್ಪ ರೆಡ್ಡಿ ಅನ್ನೋರ ಜಾಗ. ಮುನಿವೆಂಕಟಪ್ಪ ರೆಡ್ಡಿ ಅವ್ರಿಗೆ 3 ಜನ ಮಕ್ಕಳಿರ್ತಾರೆ. ಜಯರಾಮ್ ರೆಡ್ಡಿ, ನರಸಿಂಹಮೂರ್ತಿ, ಲಲಿತಮ್ಮ ಅಂತ. ಜಯರಾಮ್ ರೆಡ್ಡಿ, ನರಸಿಂಹಮೂರ್ತಿ, ಲಲಿತಮ್ಮ ಅಂತ. ಈ 3 ಜನಕ್ಕೂ 5 ಎಕರೆ 38 ಗುಂಟೆಯಲ್ಲಿ 5 ಎಕರೆ 38 ಗುಂಟೆಯಲ್ಲಿ ಇವರು ಮುನಿವೆಂಕಟಪ್ಪ ರೆಡ್ಡಿ ಏನು ಮಾಡ್ತಾರೆ, 3 ಜನ ಮಕ್ಕಳಿಗೂ ಸಮಾನ ಭಾಗ ಮಾಡಿಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳೆಲ್ಲ ಐತೆ. ಆದರೆ ಜಯರಾಮ ರೆಡ್ಡಿ ಏನು ಮಾಡ್ತಾರೆ, ಈ ಲಲಿತಮ್ಮ ಮತ್ತು ನರಸಿಂಹಮೂರ್ತಿ ಅನ್ನೋರ್ಗೆ ಹೆಸರು ಬಿಟ್ಟು ಅವರೊಬ್ಬರ ಹೆಸರಿಗೆ ಖಾತೆ ಮಾಡಿಕೊಂಡು ಕೆಲವು ಭೂಗಳಿದ್ದಾರೆ ಇಲ್ಲಿ. ಜಾರ್ಜು ಮತ್ತು ಇನ್ನು ಯಾರ್ಯಾರು ಇದ್ದಾರೆ ಆ ಜಾಗದಲ್ಲಿ ಇವಾಗ ಪೊಸಿಷನಲ್ಲಿರೋಂಥವ್ರು. ಮುಖೇಶು, ಅಂಬಾನಿ ಅವರ ಇದು ಮಾಡೋರು. ಓಕೆ, ರೈಟ್. ಜಾರ್ಜು ಮತ್ತು ಮುಖೇಶ್ ಅನ್ನೋರು ಆ ಜಾಗನ ಏನು ಮಾಡಿದ್ದಾರೆ, ಇಲ್ಲಿಗೆಲ್ಲ ಖಾತೆಗಳು ಮಾಡಿಕೊಂಡು, ಅಂದರೆ ಇವ್ರಿಗೆ ಪಾರ್ಟಿಷನ್ ಕೊಡ್ತೀರಾ, ಇಲ್ಲಿಗೆಲ್ಲ ಖಾತೆ ಮಾಡಿಕೊಂಡು ಆ ಜಾಗನ ಒತ್ತುವರಿ ಮಾಡ್ಕೊಳ್ಳೋ ಅಂತ ಕೆಲಸ ಮಾಡಿದ್ದಾರೆ. ಈ ಕೂಡಲೇ ಜಾರ್ಜ್ ಮತ್ತು ಮುಖೇಶ್ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು. ಯಾಕಂದರೆ ಪಾರ್ಟಿಷನ್ ಬಿಟ್ಟು ಮಾರಿದ್ದಾರೆ. ಇವರು ವಂಶವೃಕ್ಷ ನೋಡಿದಿರಾ, ಇವರು ವಂಶಸ್ಥರನ್ನ ಬಿಡ್ದಿರಾ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಬಂದಿರೋಂಥ ಅಪ್ಡೇಟ್ ಏನಂದರೆ ಸರ್ಕಾರದಿಂದ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಏನು ನಡೀಬಾರ್ದು ಅಂತೇಳ್ಬಿಟ್ಟು ಸ್ಟೇ ಕೊಟ್ಟಿದ್ದಾರೆ. ಯಾವುದೇ ದಾಖಲೆಗಳು ವರ್ಗಾವಣೆ ಆಗಬಾರ್ದು ಮತ್ತು ಆ ಜಾಗನ ಬೇರೆಯವ್ರಿಗೆ ಮಾರಬಾರ್ದು ಅಂತೇಳ್ಬಿಟ್ಟು ಸ್ಟೇ ಕೊಟ್ಟಿದ್ದಾರೆ. ಆದರೂ ಆ ಜಾಗನ ಮಾರೋಂಥ ಕೆಲಸ ಈ ಜಾರ್ಜು ಮತ್ತು ಮುಖೇಶ್ ಇವರೆಲ್ಲ ಅಲ್ಲಿರೋಂಥ ಭೂಗಳು ಮಾಡ್ತಾ ಇರೋಂಥದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಾವೇನು ಮಾಡಿದ್ದೀವಿ, ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಕಾರಣ ಏನಂದರೆ ಸ್ಟೇ ನಡೆದಿದ್ರು ಅಲ್ಲಿ ಆಗ್ತಾ ಇರೋಂಥ ವರ್ಗಾವಣೆಗಳು, ಅಲ್ಲಿ ಆಗ್ತಾ ಇರೋಂಥ ಒಂದಷ್ಟು ದಾಖಲೆಗಳು ಮತ್ತು ಜಮೀನುಗಳು ಬೇರೆ ಬೇರೆಯವ್ರಿಗೆ ಮಾಡ್ತಾ ಇರೋಂಥದ್ದು, ಲೇಔಟ್ ಮಾಡಿ ಒಂದಷ್ಟು ಜನಕ್ಕೆ ಸೈಟ್ಗಳು ಮಾಡ್ತಾ ಇರೋಂಥದ್ದು, ಇದನ್ನೆಲ್ಲ ಖಂಡಿಸಿ ಇವತ್ತು ತಹಸೀಲ್ದಾರ್ ಕಚೇರಿ ಎದುರು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹೋರಾಟ ಮಾಡ್ತಾಯಿದ್ದೀವಿ. ನೋಡಿ, ಇವರು ತುಂಬ ಅನ್ಯಾಯ ಆಗಿದೆ ಪಾಪ. ಇವತ್ತು ಅವ್ರು ಪೂರ್ತಿ ಜಾಗನ ಒಬ್ಬರೇ ಮಾಡಿಕೊಂಡು ಇವ್ರಿಗೆ ಒಂದೇ ಒಂದು ಗುಂಟೆ ಕೂಡ ಕೊಡ್ತೀರಾ ಅನ್ಯಾಯ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಕ್ರಿಮಿನಲ್ಸ್ ಮೇಲೆಲ್ಲ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಇವ್ರ ಜಾಗ ಉಳಿಸೋವಂಥ ಕೆಲಸನ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಮಾಡ್ತೀವಿ ಸರ್. ಥ್ಯಾಂಕ್ ಯು.